ಕೂಡ ಲೀಡರ್ಗಳು ನಿರ್ಣಯ ಮಾಡಿ ಹೋಗುದಪ್ಪ ಅಂದ್ರೆ ಹೋಗುದ, ಇಲ್ಲ ಅಂದ್ರೆ ನಿಮ್ಮ ಜೋಡಿ ಜಾತ್ರೆ ಚಾಲು ಅಂದ್ರೆ ಚಾಲು, ಯಾರು ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೆ ನಂದೇನ್ ಸರ, ಕಾರ್ಖಾನೆಯವರ ನಾವು 3200 ರೂಪಾಯಿ ಚಿಕ್ ಕೊಡಕ್ ಆಗೋದಿಲ್ಲ, ಕೊಡ್ತಾರೋ ಅದು ವಿಷಯ ಕಟಾಪ್ ಬಂದ್ ನಿಂತೈತಿ. DC ಅವರು ಹೇಳಿದ ಪ್ರಕಾರ, SP ಅವರು ಹೇಳಿದ ಪ್ರಕಾರ ನಮಗೊಂದು ರೂಪಾಯಿ ಕೂಡ ಕಾರ್ಖಾನೆಯವರು ಕೊಡುದಿಲ್ಲ ಅಂದಾರಂತೇಳಿ ಅವ್ರು ನಮಗ್ ಕ್ಲಿಯರ್ ಆಗಿ ಇಲ್ಲಿವರೆಗೂ ಕೂಡ ಪೊಸಿಷನ್ ಆ ರೀತಿ ಒಳಗೆ ನಮಗೆ ಹೇಳಿದಾರೆ. ನಾನು ಇದನ್ನ ನಿಮ್ಗೆ ಹೇಳಿಲ್ರು. ಈಗ ಕಾರ್ಖಾನೆ ಅವರು ಕೊಡ್ಲಿಲ್ಲ ಅಂತ ತಿಳ್ಕೊರಿ, ನಾವೇನ್ ಕೇಳತ್ತು, 1 ಟನ್ ಕಬ್ಬಿ ಗೌರ್ಮೆಂಟ್ಗೆ ಇಷ್ಟು ಹೋಗತಿ. ವಿಠಲ್ ಅರಬಾವಿ ಅವರ ಅದು 3 ದಿವಸ ರಾತ್ರಿ ಆಗಲಿ 350 ರೂಪಾಯಿ ಸರ್ಕಾರ ಕೊಟ್ಟದ್ದು ಅವಾಗಿರೋದು. ಈ ಸಲ ನಮಗೊಂದು 1000 ರೂಪಾಯಿ ಬೇಡಿಕೆ ಐತೆ. ನಾವೇನ್ ಹೇಳತ್ತು, ತಡ್ರಿಪ್ಪ, ಈಗ ದಯವಿಟ್ಟು ಸರ್ ನಮ್ದು ಏನೈತಿ, ನಾನು ಮುಖ್ಯಮಂತ್ರಿ ಅವ್ರ ಮನೆ ಬೆಳಗಾವ್ ಬಂದಿರ, ಬೆಳಗಾವ್ ಮುಖ್ಯಮಂತ್ರಿ ಅವ್ರು ಬಂದಾಗ ನಾನೇನ್ ಹೇಳ್ರಿ, ಮುಖ್ಯಮಂತ್ರಿ ಅವರ ಇವತ್ತು ನೀವು ಹೆಂಗ್ ಗ್ಯಾರಂಟಿ ಬಸ್ ಫ್ರೀ ಮತ್ತೊಂದೇನ ನಾವ ಕಬ್ಬ ರಕ್ತ ಬೆವರ ಸುರಿಸಿದ್ದು ನಮ್ಮದಿಂದ ಮೂಲದಿಂದ ಸರ್ಕಾರಕ್ಕೆ ಲಾಭ ಐತಿ, ಕೇಂದ್ರ ಸರ್ಕಾರಕ್ಕೆ ಲಾಭ ಐತಿ. ದಯವಿಟ್ಟು ವರ್ಷಕ್ಕೆ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರ, ಯಾಕಂದ್ರೆ ಇದು 4,500 ರೂಪಾಯಿ ಲೆಕ್ಕ ಪ್ರಕಾರ 60,000 ಕೋಟಿ ರೂಪಾಯಿ ಲೆಕ್ಕ ನಮ್ಮವ್ರು ಹೇಳ್ತಾರ. ಅದು ಏನಾಯ್ತು ಅದೆಲ್ಲ ತಾವು ತನಿಖೆ ಮಾಡ್ತಾರೆ. ಅದ್ರೊಳಗಿನ ಒಂದು 10,000 ಕೋಟಿ ರೂಪಾಯಿ ಪ್ಯಾಕೇಜ್ ಇಡ್ರಿ ಸಾಹೇಬ್ರ, ಕೈ ಮುಗಿತು ಅಂತೇಳಿ ನಾನು ಸುಮಾರು 15 ದಿವಸದಿಂದ ಇಲ್ಲಿ ಬಂದಾಗ ಮುಖ್ಯಮಂತ್ರಿ ಅವರಿಗೆ ಸಾಹೇಬ್ರೆಲ್ಲರೂ ಕೂಡಿ ಇದ್ದಾಗ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟದ್ರ ಮುಂದೆ ಈ ಪರಿಸ್ಥಿತಿ ಬರ್ತೈತೆ ಅಂತೇಳಿ ಇದ ವಿಷಯ ಇಟ್ಕೊಂಡ ತಾವು ನಾ ಏನಂತಂದ್ರಿ, ಇದು ಒಂದೇ ಡಿಸ್ಕಷನ್ ಕ್ಲಿಯರ್ ಮಾಡ್ರಿ. ಉಳಿದ ಡಿಸ್ಕಷನ್ ಸಂಬಂಧ ಏನೈತ್ರಿ, ಈ ಕಾರ್ಖಾನೆ ಅವ್ರದಂತೂ ಅದ್ರ ಬದಲು ನೀವು ಜವಾಬ್ದಾರಿ ಪರಿಹಾರ ಘೋಷಣೆ ಮಾಡ್ರ. ಅವ್ರ ಏನೈತಿ ಕಾರ್ಖಾನೆ ಚಲೋ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಅವ್ರು ಕೊಡುದಿಲ್ಲ ಅಂದ್ ನಾವು ಕಬ್ಬು ಉಳಿಸ್ಕೊಂಡು ಪರಿಸ್ಥಿತಿ ಇಲ್ಲ. ಅವ್ರು ನೋಡ್ಕೊಳಕ್ ಈ ರೈತ ದೇವರುಗಳು ರೆಡಿ ಅದಾರ, ನನಗ ಸಂಬಂಧ ಇಲ್ಲ. ಅವರೆಲ್ಲ ತೀರ್ಮಾನ ಮಾಡ್ಯಾರ, ಕಾರ್ಖಾನೆ ಅವ್ರು ಎಷ್ಟು ಮಂದದಾರು, 4-5 ವರ್ಷ ಮೋಸ ಮಾಡ್ಯಾರು, ಬರೀ 200 ಕೊಟ್ರು, ಇನ್ನ 200 ಕೊಡ್ಲಿಲ್ಲ ಅನ್ನೋದು ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತಿ. ಈಗ ಅದು ಬೇರೆ ವ್ಯವಹಾರ, ಯಾಕಂದ್ರೆ ಅವ್ರ ಮೋಸ ಮಾಡೋ